ವಾಪಸ್ ಭಾರತಕ್ಕೆ ಬರೋಣ. ಮುಂಬೈ ಇದನ್ನು ಚುನಾವಣೆ ನಡೆದು 6 ದಿವಸ ಆಯಿತು, ಮೇಯರ್ ಸೆಲೆಕ್ಷನ್ ಆಗ್ತಿಲ್ಲ. ಇನ್ನು NDA ಮೈತ್ರಿಕೂಟಕ್ಕೆ ಸರಳ ಬಹುಮತ, 114 ತಗೊಂಡವರು ಅಲ್ಲಿ ಅಧಿಕಾರಕ್ಕೆ ಬರ್ತಾರೆ, 118 ಇವರು ತಗೊಂಡಿದ್ದಾರೆ. ಮೇಯರ್ ಸೆಲೆಕ್ಷನ್ ಆಗ್ತಿಲ್ಲ. ಯಾಕೆ? ಏಕನಾಥ್ ಶಿಂಧೆ ಬಣ ಮತ್ತು BJPಯ ಮಧ್ಯದ ಹಗ್ಗ ಜಗ್ಗಾಟ ಅದು. ಫಸ್ಟ್ ಟೈಮ್ BJP ಮೇಯರ್ ಬರ್ತಾರೆ ಅಂತ ಹೇಳಿಬಿಟ್ವಿ ನಾವು ಅವತ್ತು. ಏಕನಾಥ್ ಶಿಂಧೆ ಅದಕ್ಕೆ ಒಪ್ಕೋತಾ ಇಲ್ಲ, 50-50 ಮಾಡೋಣ ಅಂತಾರೆ. 2.5 ವರ್ಷ ನಿಮ್ಮವರಾಗಲಿ, 2.5 ವರ್ಷ ನಮ್ಮವರಾಗಲಿ. ಮೊದಲಿಗೆ BJPಯ ಮೇಯರ್ ಆಗೋದಕ್ಕೆ ಇವರು ಒಪ್ಕೊಂಡ್ರೆ ಫಸ್ಟ್ ಟೈಮ್ BJP ಮೇಯರ್ ಬಂದಂಗೆ, ಇಲ್ಲದೆ ಹೋದರೆ 2.5 ವರ್ಷಗಳ ನಂತರ. ಅದು ತಾಜ್ ಹೋಟೆಲ್ನಲ್ಲಿ ಕರ್ಕೊಂಡೋಗಿ ಕೂಡಿಸ್ಕೊಂಡ್ಬಿಟ್ಟಿದ್ದಾರೆ ತಮ್ಮ 29 ಮೇಯರ್ಗಳನ್ನು. ನಾಳೆ ಲಾಟ್ರಿ ಮೂಲಕ ಮೀಸಲಾತಿ ಪ್ರಮಾಣ ನಿರ್ಧಾರ ಆಗುತ್ತೆ. ಮೀಸಲಾತಿ ಯಾರಿಗೆ, ಯಾವ ಕಮ್ಯುನಿಟಿಯವ್ರ ಮೇಯರ್ ಅನ್ನೋದು ಡಿಸೈಡ್ ಆಗುತ್ತೆ. ಇಂಟ್ರೆಸ್ಟಿಂಗ್ಲಿ ಉದ್ಧವ್ ಠಾಕರೆ ಕೂಡ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಯಾಕೆ? ಅಕಸ್ಮಾತ್ ಲಾಟ್ರಿ ಎತ್ತಿದಾಗ ನಗರಾಭಿವೃದ್ಧಿ ಇಲಾಖೆಯವರು ಲಾಟ್ರಿ ಮಾಡ್ತಾರೆ, ಯಾವ ಕಮ್ಯುನಿಟಿಯವರು, ಯಾವ ಸಮುದಾಯದವ್ರು ಮೇಯರ್ ಆಗಬೇಕು ಅಂತ. ಲಾಟ್ರಿ ಎತ್ತಿದಾಗ ST ಅಂತ ಬಂದುಬಿಟ್ರೆ ಉದ್ಧವ್ ಠಾಕರೆ ಬಣದವರ ಲೆಕ್ಕ ಖುಲಾಯಿಸುತ್ತೆ. BJPಯಲ್ಲಾಗಲಿ, ಏಕನಾಥ್ ಶಿಂಧೆ ಬಣದ ಶಿವಸೇನೆಯಲ್ಲಾಗಲಿ ಒಬ್ಬ ST ಸಮುದಾಯದ ಕಾರ್ಪೊರೇಟರ್ ಗೆದ್ದಿಲ್ಲ, ಒಬ್ಬರು ಗೆದ್ದೇ ಇಲ್ಲ. ಉದ್ಧವ್ ಠಾಕರೆ ಬಣದ ಶಿವಸೇನೆಯಲ್ಲಿ ಇಬ್ಬರಿದ್ದಾರೆ. ಹಂಗೆ ಒಂದು ವೇಳೆ ನಾಳೆ ಲಾಟ್ರಿಯಲ್ಲಿ ST ಅಂತಾನೆ ಬಂದರೆ ಏನಾಗುತ್ತೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್. ಏನಾಗುತ್ತೆ ಅಂತ ನೋಡೋಣ, ನಾಳೆ ಅಪ್ಡೇಟ್ ಕೊಡ್ತೀವಿ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.